ಯಾಕೆ ಅವ್ರು ಗೊಂದಲದಲ್ಲಿದ್ದಾರೆ ನಮ್ಗೆ ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ಇಡೀ ವಿಚಾರದಲ್ಲಿ ಯಾಕೆ ಗೊಂದಲ ಮಾಡ್ಕೋಬೇಕು? ಹಿಜಾಬನ್ನ ಒಂಥರದಲ್ಲಿ ಹೇಳಿದ್ರು, ರಾಮ ಮಂದಿರದ ಬಗ್ಗೆ ಇನ್ನೊಂದ್ ತರ ಹೇಳಿದ್ರು. ಈ ರೀತಿ ಇವತ್ತೊಂದು ಹೇಳಿದ್ದು ನಾಳೆ ಹಂಗೆ ಹೇಳಿಲ್ಲ, ನಾನು ಹಿಂಗೆ ಹೇಳಿದ್ದೆ, ಉಲ್ಟಾ ಹೊಡೆಯೋದು. ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಹೇಳಿಕೆ ಕೂಡ ಸೂಕ್ತ. ಇದು ನನ್ನ ಅಭಿಪ್ರಾಯ. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಯಾಕೆ ಇದು ರಾಮ ಮಂದಿರ ಇದು ಭಾರತೀಯ ಜನತಾ ಪಾರ್ಟಿಗೂ ಯಾಕೆ ಅನ್ಕೋಬೇಕು ಸಿದ್ದರಾಮಯ್ಯನವರು? ಇಡೀ ವಿಶ್ವದ ಹಿಂದೂಗಳಿಗೆ ಸೇರಿದ್ದು, ಸಿದ್ದರಾಮಯ್ಯನವ್ರಿಗೂ ಸೇರಿ, ಕಾಂಗ್ರೆಸ್ನವರು ಸೇರಿ, ರಾಜೀವ್ ಗಾಂಧಿ ಅವರು, ನರಸಿಂಹರಾಯರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ರು. ನಾವು ಇದನ್ನ ಸ್ಮರಣೆ ಮಾಡ್ಕೋತೀವಿ. ಆದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿಗೆ ಒಪ್ಸಂತ ವ್ಯವಸ್ಥೆ ನಡೀತಾ ಇದೆ. ಇದು ಒಳ್ಳೇದಲ್ಲ. ನಾವು ರಾಜಕೀಯ ಮಾಡ್ತಿಲ್ಲ ಇದರಲ್ಲಿ. ಇದು ಬಿಜೆಪಿ ರಾಜಕೀಯ ಮಾಡ್ತಿದೆ, ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಹೇಳಿ ಹೇಳಿ ಎಲ್ಲಿ ರಾಜಕೀಯ ನಾವು ಮಾಡಿದೀವಿ? ಎಲ್ಲರೂ ರಾಜಕೀಯ ಮಾಡಿದ್ವಿ. ರಾಮ್ ಭಕ್ತರೆಲ್ಲರೂ ಬರ್ಬೇಕು ಅನ್ನಂತ ಕರೀತಾ ಇರೋಂಥ ಸಂದರ್ಭದಲ್ಲಿ 22ನೇ ತಾರೀಕು ನಂತರ ನಾನು ಬರ್ತೀನಿ ಏನಂತ ಮಾತು ಸಿದ್ದರಾಮಯ್ಯನವರು, ಖರ್ಗೆ ಅವರು ಹೇಳಿದಾಗ ತುಂಬಾ ಸಂತೋಷ ಆಯ್ತು ನನಗೆ. ಇಡೀ ದೇಶದ ಹಿಂದೂಗಳೆಲ್ಲ ಒಂದಾಗಿದ್ದಾರೆ. ಒಂದ್ ಮಾಡೋದಿಲ್ಲ, ಶ್ರೀರಾಮ ಇರೋದನ್ನೇ ಇಡೀ ಪ್ರಪಂಚದಂತ ಎಲ್ಲ ಹಿಂದೂಗಳನ್ನ ಒಂದ್ ಮಾಡೋದಕ್ಕೇನೆ ಶ್ರೀರಾಮ ಇರೋದು. ಮಹಾತ್ಮ ಗಾಂಧೀಜಿಯವ್ರ ಕಲ್ಪನೆಯನ್ನು ಕೂಡ ಅದೇ ಇಟ್ಟಿದ್ದು. ರಾಮರಾಜ್ಯ ಅನ್ನೋಂಥ ಉದ್ದೇಶ ಏನು? ಆ ರಾಮರಾಜ್ಯದಲ್ಲಿ ಎಲ್ಲರೂ ಅಣ್ಣತ ಬಂದೇ ಬದುಕಬೇಕು ಅನ್ನೋ ಉದ್ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈಗಲೂ ಕೂಡ ಅಕಸ್ಮಾತ್ ನೀವೇನಾದ್ರು ಕೂಡ ನಾವು ರಾಜಕೀಯ ಮಾಡ್ತಿದ್ದಾರೆ ಬಿಜೆಪಿ ಅಂತಂದ್ರೆ, ಯಾವ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದೀವಿ ಇದನ್ನ ತಿಳಿದ್ರೆ ಖಂಡಿತ ಅದನ್ನ ತಿದ್ಕೋತೀವಿ ಅನ್ನೋ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅವ್ರು ಗೊಂದಲದಲ್ಲಿದ್ದಾರೆ ನಮ್ಗೆ ಇವತ್ತಿಗೂ ನಂಗೆ ಅರ್ಥ ಆಗಿಲ್ಲ. ಇಡೀ ವಿಚಾರದಲ್ಲಿ ಯಾಕೆ ಗೊಂದಲ ಮಾಡ್ಕೋಬೇಕು? ಹಿಜಾಬನ್ನ ಒಂಥರದಲ್ಲಿ ಹೇಳಿದ್ರು, ರಾಮ ಮಂದಿರದ ಬಗ್ಗೆ ಇನ್ನೊಂದ್ ತರ ಹೇಳಿದ್ರು. ಈ ರೀತಿ ಇವತ್ತೊಂದು ಹೇಳಿದ್ದು ನಾಳೆ ಹಂಗೆ ಹೇಳಿಲ್ಲ, ನಾನು ಹಿಂಗೆ ಹೇಳಿದ್ದೆ, ಉಲ್ಟಾ ಹೊಡೆಯೋದು. ಮುಖ್ಯಮಂತ್ರಿಗಳು ಜವಾಬ್ದಾರಿಯುತ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಹೇಳಿಕೆ ಕೂಡ ಸೂಕ್ತ. ಇದು ನನ್ನ ಅಭಿಪ್ರಾಯ. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ಯಾಕೆ ಇದು ರಾಮ ಮಂದಿರ ಇದು ಭಾರತೀಯ ಜನತಾ ಪಾರ್ಟಿಗೂ ಯಾಕೆ ಅನ್ಕೋಬೇಕು ಸಿದ್ದರಾಮಯ್ಯನವರು? ಇಡೀ ವಿಶ್ವದ ಹಿಂದೂಗಳಿಗೆ ಸೇರಿದ್ದು, ಸಿದ್ದರಾಮಯ್ಯನವ್ರಿಗೂ ಸೇರಿ, ಕಾಂಗ್ರೆಸ್ನವರು ಸೇರಿ, ರಾಜೀವ್ ಗಾಂಧಿ ಅವರು, ನರಸಿಂಹರಾಯರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ರು. ನಾವು ಇದನ್ನ ಸ್ಮರಣೆ ಮಾಡ್ಕೋತೀವಿ. ಆದ್ರೆ ಇದನ್ನ ಭಾರತೀಯ ಜನತಾ ಪಾರ್ಟಿಗೆ ಒಪ್ಸಂತ ವ್ಯವಸ್ಥೆ ನಡೀತಾ ಇದೆ. ಇದು ಒಳ್ಳೇದಲ್ಲ. ನಾವು ರಾಜಕೀಯ ಮಾಡ್ತಿಲ್ಲ ಇದರಲ್ಲಿ. ಇದು ಬಿಜೆಪಿ ರಾಜಕೀಯ ಮಾಡ್ತಿದೆ, ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಹೇಳಿ ಹೇಳಿ ಎಲ್ಲಿ ರಾಜಕೀಯ ನಾವು ಮಾಡಿದೀವಿ? ಎಲ್ಲರೂ ರಾಜಕೀಯ ಮಾಡಿದ್ವಿ. ರಾಮ್ ಭಕ್ತರೆಲ್ಲರೂ ಬರ್ಬೇಕು ಅನ್ನಂತ ಕರೀತಾ ಇರೋಂಥ ಸಂದರ್ಭದಲ್ಲಿ 22ನೇ ತಾರೀಕು ನಂತರ ನಾನು ಬರ್ತೀನಿ ಏನಂತ ಮಾತು ಸಿದ್ದರಾಮಯ್ಯನವರು, ಖರ್ಗೆ ಅವರು ಹೇಳಿದಾಗ ತುಂಬಾ ಸಂತೋಷ ಆಯ್ತು ನನಗೆ. ಇಡೀ ದೇಶದ ಹಿಂದೂಗಳೆಲ್ಲ ಒಂದಾಗಿದ್ದಾರೆ. ಒಂದ್ ಮಾಡೋದಿಲ್ಲ, ಶ್ರೀರಾಮ ಇರೋದನ್ನೇ ಇಡೀ ಪ್ರಪಂಚದಂತ ಎಲ್ಲ ಹಿಂದೂಗಳನ್ನ ಒಂದ್ ಮಾಡೋದಕ್ಕೇನೆ ಶ್ರೀರಾಮ ಇರೋದು. ಮಹಾತ್ಮ ಗಾಂಧೀಜಿಯವ್ರ ಕಲ್ಪನೆಯನ್ನು ಕೂಡ ಅದೇ ಇಟ್ಟಿದ್ದು. ರಾಮರಾಜ್ಯ ಅನ್ನೋಂಥ ಉದ್ದೇಶ ಏನು? ಆ ರಾಮರಾಜ್ಯದಲ್ಲಿ ಎಲ್ಲರೂ ಅಣ್ಣತ ಬಂದೇ ಬದುಕಬೇಕು ಅನ್ನೋ ಉದ್ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಈಗಲೂ ಕೂಡ ಅಕಸ್ಮಾತ್ ನೀವೇನಾದ್ರು ಕೂಡ ನಾವು ರಾಜಕೀಯ ಮಾಡ್ತಿದ್ದಾರೆ ಬಿಜೆಪಿ ಅಂತಂದ್ರೆ, ಯಾವ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದ್ದೀವಿ ಇದನ್ನ ತಿಳಿದ್ರೆ ಖಂಡಿತ ಅದನ್ನ ತಿದ್ಕೋತೀವಿ ಅನ್ನೋ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.